ವೆಲ್ಕಮ್ ಟು ಕಲ್ಲಡ್ಕ ಒನ್ಸ್ ಅಗೈನ್. ಸೊ ನೋಡಿ ಎಷ್ಟೆಷ್ಟು ದೊಡ್ಡ ಎಕ್ವಿಪ್ಮೆಂಟ್ ಮಾರೆ ಈ ಫ್ಲೈಓವರ್ ಮಾಡಲಿಕ್ಕೆ, ಮತ್ತು ಎಷ್ಟೊಂದು ಉದ್ದದ ಫ್ಲೈಓವರ್, ಎಷ್ಟೊಂದು ಎತ್ತರದ ಫ್ಲೈಓವರ್. ನಾನು ಮಂಗಳೂರಲ್ಲಿ ಸಮೇತ, ಮಂಗಳೂರಿನಂತಹ ಸಿಟಿಯಲ್ಲಿ ಕೂಡ ಇಷ್ಟೊಂದು ದೊಡ್ಡ ಫ್ಲೈಓವರನ್ನು ನೋಡಲಿಲ್ಲ. ನಾನು ಈ ಥರ ಫ್ಲೈಓವರನ್ನು ನೋಡಿದ್ದು ಲಾಸ್ಟ್ ಗೋವಾದಲ್ಲಿ. ಬ್ಯಾಂಗ್ಳೂರಲ್ಲಿ ಕೂಡ ಇಷ್ಟೊಂದು ದೊಡ್ಡ ಫ್ಲೈಓವರ್ ಇಲ್ಲ. ಮೆಟ್ರೋಗ ಅಂತ ಆದರೆ ಇದೆ, ಆದರೆ ಗಾಡಿ ಹೋಗಲಿಕ್ಕೆ ಇಷ್ಟೊಂದು ದೊಡ್ಡ ಫ್ಲೈಓವರ್ ನಾನು ನೋಡ್ತಿರುವಂಥದ್ದು ಫಸ್ಟ್ ಟೈಮ್. ಮೋಸ್ಟ್ಲಿ ನಾನು ಆಗಲೇ ಹೇಳಿದಾಗೆ ಇದನ್ನು ಬ್ಯಾಂಗ್ಳೂರ್ ಕನೆಕ್ಟ್ ಆಗಿರೋದ್ರಿಂದ ಇದು ಎಕ್ಸ್ಪ್ರೆಸ್ ವೇ ಆ ಥರ ಮಾಡುವಂತಹ ಏನಾದರೂ ಉದ್ದೇಶ ಇದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಇಲ್ಲಾಂದರೆ ಇಷ್ಟು ದೊಡ್ಡ ಫ್ಲೈಓವರ್ ಯಾಕೆ ಮಾಡ್ತಾರೆ? ಸೊ ನಿಮ್ಗೇನಾದರೂ ಐಡಿಯಾ ಇದ್ದರೆ ಹೇಳಿ, ಯಾಕೆ ಇಷ್ಟೊಂದು ದೊಡ್ಡ ಫ್ಲೈಓವರ್ ಅಂತ. ಸೊ BC ರೋಡ್ ಅಂತ ಹೇಳುವಾಗಲೇ ನಮಗೆ ನೆನಪು ಬರೋದು ಇಲ್ಲಿನ ಹೊಸತಾಗಿ ನಿರ್ಮಾಣವಾಗ್ತಿರುವಂತಹ ರೋಡ್ಗಳು. ಸೊ ರೋಡ್ ಯಾವ ಥರ ಆಗಿದೆ ನೋಡಿ ಈಗ. ಸೊ ಇದು BC ರೋಡಿಂದ ಪಾಣೆ ಮಂಗಳೂರು ಕಡೆ ಹೋಗುವಂತಹ ರೋಡ್. ಸೊ ಇದಂತೂ ಸೂಪರ್ ಆಗಿದೆ. ಮುಂದೆ ಕಡೆ ನೋಡ್ತಾ ಇರ್ಬೋದು, ಫುಲ್ ಅಂದರೆ ಫುಲ್ ಫಾಗ್. ಸೊ ಇಷ್ಟೊತ್ತರಲ್ಲಿ 7-7:30 ಹೊತ್ತಲ್ಲಿ ಇದು ಫಾಗ್. ಆದರೆ ಇದುವೇ ಒಂದು 10-12 ಗಂಟೆ ಹೊತ್ತಲ್ಲಿ ಬಂದರೆ ಫುಲ್ ಅಂದರೆ ಫುಲ್ಲು ಧೂಳಿರ್ತದೆ. ಅದು ಆ್ಯಕ್ಚುಲಿ ನರಹರಿ ಪರ್ವತ ಅಂತ ಹೇಳುವಂತಹ ದೇವಸ್ಥಾನ, ತುಂಬ ಅದ್ಭುತವಾಗಿದೆ. ಸೊ ನೀವೇನಾದರೂ ಅದರ ಬಗ್ಗೆ ನೋಡಲಿಲ್ಲ, ಅದರ ಬಗ್ಗೆ ಕೇಳಿಲ್ಲ ಅಂತ ಆದರೆ ಈಗಲೇ ಯೂಟ್ಯೂಬಿಗೆ ಹೋಗಿ ನರಹರಿ ಪರ್ವತ ಅಂತ ಹಾಕಿ. ಅಲ್ಲಿನ ದೇವಸ್ಥಾನ ಮತ್ತು ಅಲ್ಲಿನ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಕೂಡ ಇದೆ ಅಲ್ಲಿಂದ. ಅದನ್ನು ಕೂಡ ನೀವು ಹೋಗ್ಬೋದು ಅಥವಾ ನೋಡ್ಬೋದು ಯೂಟ್ಯೂಬಲ್ಲಿ. ಸೊ ಈಗ ನಾನು ಕಲ್ಲಡ್ಕ ಹೋಗ್ತಿರುವಂತಹ ರೋಡಲ್ಲಿದ್ದೇನೆ. ಸೊ ನಾನೆಲ್ಲ ಇದರಲ್ಲಿ ಒಂದು ವರ್ಷಕ್ಕೆ ಒಂದು 5-6 ಸಲ ಬರುವಂಥವನು. ಆದರೆ ಇದರಲ್ಲಿ ಡೈಲಿ ಈ ಕಡೆ ಮನೆ ಇರೋರೆಲ್ಲ ಹೇಗೆ ಹೋಗ್ಬೋದಲ್ಲ? ಅಂದರೆ ಅವರ ಗಾಡಿಯ ಅವಸ್ಥೆ ಏನಾಗಿರ್ಬೋದು ಈ ರೋಡಲ್ಲಿ ಹೋಗಿ ಹೋಗಿ. 2 ವೀಲರ್ ಆಗಿದ್ದರೆ ಅವಸ್ಥೆನೇ, ಅವರ ಗಾಡಿ ಬಿಡಿ, ಅವರ ಬಾಡಿಯ ಅವಸ್ಥೆ ಏನಾಗಿರ್ಬೋದು. ಎಲ್ಲ ಸ್ಪ್ರಿಂಗ್ ಆ್ಯಕ್ಷನ್ ಥರ ಟೈ ಆಗ್ತಾ ಇರಬಹುದು. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಶಾರ್ಟ್ ರೈಡ್ ಹೋಗ್ತಾ ಇದ್ದೇವೆ. ಸೊ ಶಾರ್ಟ್ ರೈಡ್ ಅಂತ ಹೇಳುವಾಗ ಇಲ್ಲಿಂದ 135 ಕಿಲೋಮೀಟರ್ ಮುಂದೆಗಡೆ ಇರುವಂತಹ ಮಡಿಕೇರಿ ಕಡೆ ಹೋಗ್ತಾ ಇದ್ದೇವೆ. ಸೊ ಮಡಿಕೇರಿಗೆ ನಾನು ಆ್ಯಕ್ಚುಲಿ 3rd-4th ಟೈಮ್ ಹೋಗ್ತಿರುವಂಥದ್ದು. ಬಟ್ ಮಡಿಕೇರಿ ಅಂತ ಏನೋ ಒಂದು ಖುಷಿ ಅಲ್ಲಿ, ಯಾಕಂದರೆ ನಮ್ಮದೇ ಆದಂತಹ ಹಾಸ್ಟೆಲ್ ಕೂಡ ಇದೆ, ಸೀಕ್ರೆಟ್ ಆಶ್ರಮ್ ಅಂತ. ಸೊ ಸೀಕ್ರೆಟ್ ಆಶ್ರಮ್ ಬೇರೆ ಹಾಸ್ಟೆಲ್ಗಿಂತ ತುಂಬ ಅಂದರೆ ತುಂಬ ವಿಭಿನ್ನವಾದದ್ದು. ಸೊ ಯಾಕೆಂದರೆ ಈ ಬೇರೆ ಹಾಸ್ಟೆಲೆಲ್ಲ ಸಿಟಿ ಮಧ್ಯೆ ಇದ್ದರೆ, ಇದು ಕಾಫಿ ಎಸ್ಟೇಟ್ ಮಧ್ಯೆ ಇದೆ. ಸೊ ಹಾಗೆ ತುಂಬ ಅಂದರೆ ತುಂಬ ಪೀಸ್ಫುಲ್ ಕೂಡ ಇದೆ. ಸೊ ನೀವೇನಾದರೂ ಕೂರ್ಗ್ ಕಡೆ ಅಥವಾ ಮಡಿಕೇರಿ ಕಡೆ ಹೋಗೋದಂಥ ಪ್ಲ್ಯಾನ್ ಏನಾದರೂ ಇದ್ದರೆ ನೀವು ಅಲ್ಲೇ ಸೀಕ್ರೆಟ್ ಆಶ್ರಮಲ್ಲೇ ಸ್ಟೇ ಆಗ್ಬೋದು. ನೀವೇನಾದರೂ ವರ್ಕ್ ಮಾಡ್ತೀರಂತಾದರೆ ವರ್ಕ್ ಫ್ರಮ್ ಹೋಮ್ ಕೂಡ ಅಲ್ಲಿ ಅವೈಲೇಬಲ್ ಇದೆ. ಸೊ ಇದಿಷ್ಟು. ಸೊ ಇಲ್ಲಿಂದ ನಾವೀಗ BC ರೋಡ್ ಆಗಿ, ಪುತ್ತೂರಾಗಿ, ಸುಳ್ಳಿ ಆಗಿ, ಅದಾದಮೇಲೆ ಮಡಿಕೇರಿ ಕಡೆ ಹೋಗುವಂಥದ್ದು. ಸೊ ನೋಡುವ ಹೇಗಾಗುತ್ತೆ ಅಂತ. ಸೊ ಹಾಗೆಯೇ ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೀವು ಕೂಡ ಈ ಮಡಿಕೇರಿ ಕಡೆ ಅಂತಾದರೆ ಅಥವಾ ನಾನು ಹೋಗುವಂತಹ ಬೇರೆ ಜಾಗಗಳಿಗೆ ಹೋಗ್ತಾ ಇರ್ಬೋದು. ಬಟ್ ಈ ಮಡಿಕೇರಿಯ ಪ್ಲೇಸ್ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತದೆ. ಸೊ ಈ ಮಡಿಕೇರಿಯ ಸಪ್ರೇಟ್ ರೀಲ್ ಕೂಡ ನಾನು ಮಾಡಿ ಹಾಕ್ತೇನೆ. ಆಲ್ರೆಡಿ ಒಂದು ಹಾಕಿದ್ದೇನೆ, ಬಟ್ ಈ ಸಲ ಇನ್ನು ಈ ಚಳಿಗಾಲಕ್ಕೆ ಇನ್ನೂ ಸುಂದರವಾಗಿರುವಂತಹ ಈ ಮಡಿಕೇರಿಯ ವಿಡಿಯೋ ಖಂಡಿತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೇನೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವೇನೋ ನಮ್ಮನ್ನು ಫಾಲೋ ಮಾಡ್ತಿಲ್ಲ ಅಂತಾದರೆ ಈಗಲೇ ಫಾಲೋ ಮಾಡಿ. ಪರ್ಸನ್ ಅನ್ರೀಚೇಬಲ್ SK ಅಂತ ಇದೆ, ಇಲ್ಲಿದೆ ನೋಡಿ, ಅಲ್ಲಿ ಹೋಗಿ ಫಾಲೋ ಮಾಡಿ. ಸುಮಾರು ಸಮಯ ಆಯಿತು ನಾನು ಮೋಟೋ ವ್ಲಾಗ್ ಮಾಡದೆ. ರೀಸೆಂಟ್ಲಿ ಒಂದು ಮೋಟೋ ವ್ಲಾಗ್ ಮಾಡಿದ್ದೆ, ಆದರೆ ಅದು ಸಿಟಿ ಒಳಗಡೆ ಒಂದು ಕೆಲವು ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಮೋಟೋ ವ್ಲಾಗ್ ಮಾಡಿದ್ದೆ. ಬಟ್ ಈ ಲಾಂಗ್ ರನ್ನಲ್ಲಿ ನಾನು ಮೋಟೋ ವ್ಲಾಗ್ ಮಾಡಿದ್ರು ಒಂದು 4 months ಬ್ಯಾಕ್. ಅದು ಕೂಡ ಕಳಸ, ಕುದುರೆಮುಖ ಕಡೆ ಹೋಗಿದ್ದೆ. ಸೊ ಹಾಗಿದ್ರೆ ಬನ್ನಿ, ತಡ ಮಾಡದೆ ಈ ಜರ್ನಿಯನ್ನು ಎಂಜಾಯ್ ಮಾಡ್ಕೊಂಡು ಬರೋಣ. ಕವಿತೆಗಳ ಕನವುಗಳ ಕಯಲ್ವಿರಿಯೇ ನಾ ನಿಗವದುವ ಕಡಂದದುವ பதில்மொழியே உன்னோடு நெஞ்சம் உருவாடும் வேலை தண்ணீர் கமலம் தானா. ಸೊ ಹೀಗೆ ಮಾತಾಡ್ತಾ ನಾವು BC ರೋಡ್ ರೀಚ್ ಆಗಿದ್ದೇವೆ. ಸೊ BC ರೋಡ್ ಅಂತ ಹೇಳುವಾಗಲೇ ನಮಗೆ ನೆನಪು ಬರೋದು ಇಲ್ಲಿನ ಹೊಸತಾಗಿ ನಿರ್ಮಾಣವಾಗ್ತಿರುವಂತಹ ರೋಡ್ಗಳು. ಸೊ ರೋಡ್ ಯಾವ ಥರ ಆಗಿದೆ ನೋಡಿ ಈಗ. ಸೊ ಇದು BC ರೋಡಿಂದ ಪಾಣೆ ಮಂಗಳೂರು ಕಡೆ ಹೋಗುವಂತಹ ರೋಡ್. ಸೊ ಇದಂತೂ ಸೂಪರ್ ಆಗಿದೆ. ಅದರ ಮುಂದೆ ಕಡೆ ನೋಡ್ತಾ ಇರ್ಬೋದು, ಫುಲ್ ಅಂದರೆ ಫುಲ್ ಫಾಗ್. ಸೊ ಇಷ್ಟೊತ್ತರಲ್ಲಿ 7-7:30 ಹೊತ್ತಲ್ಲಿ ಇದು ಫಾಗ್. ಆದರೆ ಇದುವೇ ಒಂದು 10-12 ಗಂಟೆ ಹೊತ್ತಲ್ಲಿ ಬಂದರೆ ಫುಲ್ ಅಂದರೆ ಫುಲ್ಲು ಧೂಳಿರ್ತದೆ. ಏನು ಮಾಡಲಿಕ್ಕಾಗಲ್ಲ, ಕಾಮಗಾರಿ ನಡೀತಾ ಉಂಟಲ್ಲ. ಸೊ ಹಾಗಾಗಿ ಅದನ್ನು ಸಹಿಸಬೇಕಾಗ್ತದೆ. ಬಟ್ ನಾನು ಕಲ್ಲಡ್ಕದ ಬಗ್ಗೆ ಸುಮಾರು ವಿಡಿಯೋ ಮಾಡಿ ಹಾಕಿದ್ದೇನೆ.
ಬಟ್ ಈಗ ಕಲ್ಲಡ್ಕವನ್ನು ನೋಡಿದರೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಬಟ್ ಇನ್ನೊಂದು ಕಡೆ ಬೇಜಾರು ಕೂಡ ಆಗ್ತದೆ. ಅದೇನೆಂದರೆ ಅಷ್ಟು ಮರಗಳನ್ನು ಕಡಿದು ಈ ಒಂದು ರೋಡ್ ಮಾಡ್ತಾ ಇದ್ದಾರಲ್ಲ ಅಂತ. ಬಟ್ ಏನು ಮಾಡಲಿಕ್ಕಾಗಲ್ಲ, ಡೆವಲಪ್ಮೆಂಟ್ ಆಗಬೇಕಂತ ಆದರೆ ಏನಾದರೂ ಒಂದು ಮಾಡಲೇಬೇಕಲ್ಲ. ಸೊ ಹಾಗೆ ಸುಮಾರು ಜನ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಡಿಕೇರಿ ಹೋದಾಗ ಮಾಡಿದಂತಹ ವಿಡಿಯೋದಲ್ಲಿ ಕೇಳಿದ್ರಿ ಬಿಸಿ ರೋಡಿಂದ ಕಲ್ಲಡ್ಕ ತನಕ ಅಥವಾ ಬಿಸಿ ರೋಡಿಂದ ಮಾಣಿ ತನಕ ಫುಲ್ ವಿಡಿಯೋ ಮಾಡಿ ಅಂತ. ಸೊ ಫುಲ್ ವಿಡಿಯೋ ಮಾಡಿದರೆ ಸುಮ್ಮನೆ ಲೆಂತಿ ಆಗ್ತದೆ ವಿಡಿಯೋ. ಸೊ ಹಾಗಾಗಿ ನಾನು ಫುಲ್ ವಿಡಿಯೋ ಮಾಡಲಿಕ್ಕೆ ಹೋಗಲ್ಲ. ಸೊ ಏನೆಲ್ಲ ಇದೆ ಅಂತ ತೋರಿಸ್ಲಿಕ್ಕೆ ಹೋಗ್ತೇನೆ. ಬಟ್ ನೋಡಿ, ಈ ರೋಡಿಗೆ ಏನೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತದೆ ಅದು ಇಲ್ಲಿಂದನೇ ರೆಡಿಯಾಗಿ ಹೋಗಿರ್ತಿರುವಂಥದ್ದು. ಸೊ ಫ್ಲೈಓವರ್ನ ಮೆಟೀರಿಯಲ್ಸ್ ಕೂಡ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಇದೊಂದು ಇಂಪಾರ್ಟೆಂಟ್ ರೋಡ್ ಅಂತಲೇ ಹೇಳ್ಬೋದು. ಈ ದೊಡ್ಡ ದೊಡ್ಡ ಸಿಟಿಗಳಾದಂತಹ ಮೈಸೂರು, ಮಡಿಕೇರಿ ಆ ಥರ ಎಲ್ಲ ಕನೆಕ್ಟ್ ಆಗುವಂತಹ ರೋಡ್ ಇದು. ಬಟ್ ರೋಡಂತೂ ಇಲ್ಲಿ ಕೂಡ ಅಷ್ಟೇನು ಒಳ್ಳೆಯದಿಲ್ಲ. ಬಟ್ ಮೇಲೆಗಡೆ ಫ್ಲೈಓವರ್ ಅಂತ ಆಗ್ತಾ ಇದೆ. ಸೊ ಫ್ಲೈಓವರ್ ಕೂಡ ತೋರಿಸ್ತೇನೆ. ಫ್ಲೈಓವರ್ ಮೊನ್ನೆ ಒಂದು ಯಾವುದೋ ವಿಡಿಯೋದಲ್ಲಿ ಡ್ರೋನ್ ಶಾಟ್ ನೋಡಿದ್ದೆ, ಅದಂತೂ ತುಂಬ ಅದ್ಭುತವಾಗಿತ್ತು, ಎಷ್ಟೊಂದು ಉದ್ದದ ಫ್ಲೈಓವರ್ ಅಂತ. ಬಟ್ ನಾನು ಯಾವತ್ತೂ ರೈಡ್ ಹೋಗುವಾಗ ಈ ಜಾಕೆಟ್, ನೀ ಗಾರ್ಡ್ ಅದೆಲ್ಲ ಹಾಕಿ ಹೋಗುವಂಥದ್ದು. ಅದರೊಟ್ಟಿಗೆ ಬ್ಯಾರಕ್ಲಾವ, ಈ ಮುಖಕ್ಕೆ ಹಾಕುವಂತಹ ಈ ಕವರ್ ಏನಿದೆ ಅದನ್ನು ಹಾಕುವಂಥದ್ದು. ಆದರೆ ಇವತ್ತು ನೆನಪಿಲ್ಲ ಮಾರೆ. ಸೊ ಇವತ್ತು ಮೋಸ್ಟ್ಲಿ ಧೂಳು ತಿಂತ ಹೋಗ್ಬೇಕಾ ಅಂತ ಅನ್ಸೋ. ನೋಡಿ, ಇದು ಆ್ಯಕ್ಚುಲಿ ಫಾಗ್ ಅಲ್ಲ, ಇದು ಪೊಲ್ಯೂಷನ್. ಸೊ ಅಷ್ಟೊಂದು ಧೂಳು ಉಂಟಿಲ್ಲಿ. ಸೊ ಮಳೆಗಾಲದ ಅವಸ್ಥೆ ಒಂದು ಕಡೆ ಅಂತ ಆದರೆ, ಬೇರೆ ಟೈಮಲ್ಲಿ ಹೀಗೆ. ಎಸ್ ನೋಡಿ, ಸೊ ಬಸ್ಸೆಲ್ಲ ಇಲ್ಲಿಂದ ಹೋಗ್ತದೆ ಕೆಳಗಿಂದ. ನೋಡಿ ಅಲ್ಲಿ ಹೋಗ್ತಾ ಇದೆ ಅಲ್ಲ, ಬಸ್ ಸ್ಟ್ಯಾಂಡ್ ಎಲ್ಲ ಕೆಳಗಡೆ ಇರುವಂಥದ್ದು. ಸೊ ಈಗ ಇದು ಹೊಸತಾಗಿ ಫ್ಲೈಓವರ್ ಕೂಡ ಓಪನ್ ಆಗಿದೆ. ಈ ಫ್ಲೈಓವರ್ ಮೇನ್ ಅಲ್ಲಿ ತನಕ ಓಪನ್ ಆಗಲಿಲ್ಲ, ಮಾಡಿ ತನಕ ಓಪನ್ ಆಗಲಿಲ್ಲ. ಬಟ್ ಇಲ್ಲಿಂದ ಈ ಮೆಲ್ಕಾರ್ ಏನಿದೆ ಅಲ್ಲಿ ತನಕ ಓಪನ್ ಆಗಿದೆ. ಬಟ್ ಆಗಲೇ ಹೇಳಿದಾಗೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅಂತ ಒಂದು ಖುಷಿ, ಅದೇ ಹೊತ್ತಲ್ಲಿ ಮರಗಳಿಲ್ಲಲ್ಲ ಅಂತ ಒಂದು ಬೇಜಾರು. ಸೊ ಮೊದಲಿನ ಮಾಣಿ ರೋಡ್ ನೋಡ್ತಿದ್ರೆ ಅದರಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಆ ಕಡೆ ಈ ಕಡೆ ಮರಗಳು, ಒಂದು ರೋಡ್ ಸಣ್ಣದಿದ್ದರೂ ಕೂಡ ಅದರಲ್ಲಿ ಖುಷಿ ಆಗ್ತಿತ್ತು ಹೋಗ್ತಿರುವಾಗ. ನಾನು ಒಂದು ಮಾಣಿ ಹತ್ರ ಅಥವಾ ಈ ಮಾಣಿಯಿಂದ ಸ್ವಲ್ಪ ಮುಂದೆಗಡೆ ಬರ್ತಿರುವಾಗ ಅಲ್ಲೊಂದು ಸಿಂಗಲ್ ಮರ ಇತ್ತು. ಆ ಥರದ ಮರ ನಾನು ಎಲ್ಲಿ ನೋಡಲಿಲ್ಲ. ಅಲ್ಲಿ ಹೋಗಿ ಫೋಟೋ ತೆಗೆಯೋದಂತೂ ಇದ್ದೇ ಇದೆ ಮೊದಲೆಲ್ಲ, ಈಗ ಅದು ಮರನೇ ಇಲ್ಲ. ಸೊ ನೋಡಿ, ಇಲ್ಲಿಂದ ಈ ಥರ ಫ್ಲೈಓವರ್ನ ಮೆಟೀರಿಯಲ್ಸ್ಗಳೆಲ್ಲ ತಂದು ಅಲ್ಲಿ ಫಿಟ್ ಮಾಡ್ತಾರೆ. ಸೊ ಕೆಲಸ ಅಂತೂ ಸುಮಾರು ಮಾಡ್ತಾ ಇದ್ದಾರೆ. ಬಟ್ ರೋಡ್ ಕೂಡ ಅಷ್ಟೇ ಹದಗೆಟ್ಟಿದೆ ಈಗ. ಬಟ್ ಏನು ಮಾಡೋದು, ಏನು ಹೇಳೋದು ಹೇಳಿ, ನನಗೆ ಹೇಳಿ ಬಚ್ಚಿತ್ತು ಮೊನ್ನೆಯಿಂದ. ಸೊ ಇದಿಷ್ಟು. ಸೊ ನೋಡಿ, ಈಗ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೇವೆ ನಾವು. ಸೊ ಕೆಳಗಡೆ ರೋಡ್, ಲಾಸ್ಟ್ ಟೈಮೆಲ್ಲ ನಾವು ಮಡಿಕೇರಿ ಹೋದಾಗ ಕೆಳಗಡೆ ರೋಡಲ್ಲಿ ಹೋದದ್ದು. ಸೊ ಅಲ್ಲೇನು ಕಾಣಿಸ್ತಾ ಇದೆ ಕೆಳಗಡೆ ರೋಡಲ್ಲಿ. ಸೊ ಅದೀಗ ಡಾಮರೀಕರಣ ಆಗ್ತಾ ಇದೆ ಅಂತ. ಆ್ಯಕ್ಚುಲಿ ನರಹರಿ ಪರ್ವತ ಅಂತ ಹೇಳುವಂತಹ ದೇವಸ್ಥಾನ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ನೀವೇನಾದರೂ ಅದರ ಬಗ್ಗೆ ನೋಡಲಿಲ್ಲ, ಅದರ ಬಗ್ಗೆ ಕೇಳಿಲ್ಲ ಅಂತ ಆದರೆ ಈಗಲೇ ಯೂಟ್ಯೂಬಿಗೆ ಹೋಗಿ ನರಹರಿ ಪರ್ವತ ಅಂತ ಹಾಕಿ. ಅಲ್ಲಿನ ದೇವಸ್ಥಾನ ಮತ್ತು ಅಲ್ಲಿನ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಕೂಡ ಇದೆ ಅಲ್ಲಿಂದ. ಅದನ್ನು ಕೂಡ ನೀವು ಹೋಗ್ಬೋದು ಅಥವಾ ನೋಡ್ಬೋದು ಯೂಟ್ಯೂಬಲ್ಲಿ. ಈಗ ನಾನು ಕಲ್ಲಡ್ಕ ಹೋಗ್ತಿರುವಂತಹ ರೋಡಲ್ಲಿದ್ದೇನೆ. ಸೊ ನಾನೆಲ್ಲ ಇದರಲ್ಲಿ ಒಂದು ವರ್ಷಕ್ಕೆ ಒಂದು 5-6 ಸಲ ಬರುವಂಥವನು. ಆದರೆ ಇದರಲ್ಲಿ ಡೈಲಿ ಈ ಕಡೆ ಮನೆ ಇರೋರೆಲ್ಲ ಹೇಗೆ ಹೋಗ್ಬೋದಲ್ಲ, ಅಂದರೆ ಅವರ ಗಾಡಿಯ ಅವಸ್ಥೆ ಏನಾಗಿರ್ಬೋದು ಈ ರೋಡಲ್ಲಿ ಹೋಗಿ. 2 ವೀಲರ್ ಆಗಿದ್ದರೆ ಅವಸ್ಥೆನೇ, ಅವರ ಗಾಡಿ ಬಿಡಿ, ಅವರ ಬಾಡಿಯ ಅವಸ್ಥೆ ಏನಾಗಿರ್ಬೋದು. ಎಲ್ಲ ಸ್ಪ್ರಿಂಗ್ ಆ್ಯಕ್ಷನ್ ಥರ ಟೈ ಆಗ್ತಾ ಇರಬಹುದು. ಸೊ ಈ ಥರ ರೋಡ್ ಇದ್ದರೆ ಓವರ್ಟೇಕ್ ಮಾಡೋದು ಒಂದು ಸ್ವಲ್ಪ ಕಷ್ಟ, ಆದರೆ ಮಾಡೇ ಬಿಡಬೇಕಾಗ್ತದೆ. ಯಾಕಂದರೆ ಹಿಂದೆಯಿಂದ ಬಂದರೆ ಅಲ್ಲೇ ಕೂತ್ಕೊಳ್ಬೇಕಾಗ್ತದೆ ಇವತ್ತು. ಸೊ ನೋಡಿ, ಎಲ್ಲ ಕಲ್ಲನ್ನೆಲ್ಲ ಮಣ್ಣನ್ನೆಲ್ಲ ಅಗೆದು, ಸೊ ಮಣ್ಣನ್ನೆಲ್ಲ ಅಗೆದು ರೋಡ್ ಮಾಡ್ತಿರುವಂಥದ್ದು, ಡಬಲ್ ತ್ರಿಬಲ್ ರೋಡ್ ಮಾಡ್ತಿರುವಂಥದ್ದು. ಸೊ ಹಾಗೆ ವೆಲ್ಕಮ್ ಟು ಕಲ್ಲಡ್ಕ ಒನ್ಸ್ ಅಗೈನ್. ಸೊ ನೋಡಿ, ಎಷ್ಟೆಷ್ಟು ದೊಡ್ಡ ಎಕ್ವಿಪ್ಮೆಂಟ್ ಮಾರೆ ಈ ಫ್ಲೈಓವರ್ ಮಾಡಲಿಕ್ಕೆ.
ಮತ್ತು ಎಷ್ಟೊಂದು ಉದ್ದದ ಫ್ಲೈಓವರ್, ಎಷ್ಟೊಂದು ಎತ್ತರದ ಫ್ಲೈಓವರ್. ನಾನು ಮಂಗಳೂರಲ್ಲಿ ಸಮೇತ, ಮಂಗಳೂರಿನಂತಹ ಸಿಟಿಯಲ್ಲಿ ಕೂಡ ಇಷ್ಟೊಂದು ದೊಡ್ಡ ಫ್ಲೈಓವರನ್ನು ನೋಡಲಿಲ್ಲ. ನಾನು ಈ ಥರ ಫ್ಲೈಓವರನ್ನು ನೋಡಿದ್ದು ಲಾಸ್ಟ್ ಗೋವಾದಲ್ಲಿ. ಬ್ಯಾಂಗ್ಳೂರಲ್ಲಿ ಕೂಡ ಇಷ್ಟೊಂದು ದೊಡ್ಡ ಫ್ಲೈಓವರ್ ಇಲ್ಲ. ಮೆಟ್ರೋಗ ಅಂತ ಆದರೆ ಇದೆ, ಆದರೆ ಗಾಡಿ ಹೋಗಲಿಕ್ಕೆ ಇಷ್ಟೊಂದು ದೊಡ್ಡ ಫ್ಲೈಓವರ್ ನಾನು ನೋಡ್ತಿರುವಂಥದ್ದು ಫಸ್ಟ್ ಟೈಮ್. ಸೊ ಮೋಸ್ಟ್ಲಿ ನಾನು ಆಗಲೇ ಹೇಳಿದ ಹಾಗೆ ಇದನ್ನು ಮ್ಯಾಂಗ್ಳೂರ್ ಮೇಯ್ನಾಗಿ ಕನೆಕ್ಟ್ ಆಗಿರೋದ್ರಿಂದ ಇದು ಎಕ್ಸ್ಪ್ರೆಸ್ ವೇ ಆ ಥರ ಮಾಡುವಂತಹ ಏನಾದರೂ ಉದ್ದೇಶ ಇದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಇಲ್ಲಾಂದರೆ ಇಷ್ಟು ದೊಡ್ಡ ಫ್ಲೈಓವರ್ ಯಾಕೆ ಮಾಡ್ತಾರೆ? ಸೊ ನಿಮ್ಗೇನಾದರೂ ಐಡಿಯಾ ಇದ್ದರೆ ಹೇಳಿ, ಯಾಕೆ ಇಷ್ಟೊಂದು ದೊಡ್ಡ ಫ್ಲೈಓವರ್ ಅಂತ. ಸೊ ಅದು ಬಿಟ್ಟು ಬೇರೆ ಏನಾದರೂ ರೀಸನ್ ಅಂತ ಆದರೆ ನನಗೇನು ಗೊತ್ತಿಲ್ಲ. ಆದರೆ ಮೋಸ್ಟ್ಲಿ ಬ್ಯಾಂಗ್ಳೂರಿಗೆ ಕನೆಕ್ಟ್ ಆಗಿರೋದ್ರಿಂದ, ಅಥವಾ ಮೈಸೂರು ಕೂಡ ಕನೆಕ್ಟ್ ಆಗ್ತದಲ್ಲ ಆ ವಾಣಿಯಿಂದ. ಸೊ ಹಾಗಾಗಿ ಮೈಸೂರಿಂದ ಬರುವಂಥವ್ರು ಆದರೆ ನಿಮಗೆ ಈ ಫ್ಲೈಓವರಲ್ಲಿ ಬರಲಿಕ್ಕೆ ಇರಲ್ಲ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಈ ಕಡೆಗೆ ಸರ್ವಿಸ್ ರೋಡ್ ಏನಿದೆ ಅದರಲ್ಲೇ ಬರಬೇಕಾಗ್ತದೆ. ಬಟ್ ಜಾಲಿ ರೋಡ್ ಮಾರೆ, ರೋಡೇ ಇಲ್ಲ. ನಾನು ಈ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಅಥವಾ ನಿನ್ನೆ ನಾನು ಈ ರೈಡ್ ಪ್ಲ್ಯಾನ್ ಮಾಡ್ತಿರುವಾಗ ಎಣಿಸಿದ್ದೆ ಈ ಸಲ ಆಫ್ ರೋಡ್ ಏನಿಲ್ಲ. ಅಂದರೆ ಮಡಿಕೇರಿ ಹೋದ್ಮೇಲೆ ಯಾವುದೋ ಆಫ್ ರೋಡ್ ನಾನು ಪಿಕ್ ಮಾಡಲ್ಲ ಅಂತ. ಬಟ್ ಇಲ್ಲೇ ಆಫ್ ರೋಡ್ ಮಾಡಿಬಿಟ್ಟೆ, ಏನು ಹೇಳಬೇಕು. ಬಟ್ ನೋಡಿ, ನಿಮಗೆ ಕಲ್ಲಡ್ಕದ ಫ್ಲೈಓವರ್ ತೋರಿಸ್ಬೇಕಾಗಿತ್ತು. ಕಲ್ಲಡ್ಕದ ಫ್ಲೈಓವರ್ ನೋಡಿ, ಜಾಲಿ ಅಲ್ಲ. ಓಯ್ ಬಸ್ಸಲ್ಲಿಗೆ ಒಬ್ಬ ಹೆದ್ರಿ ಹೋದೆ ಮಾರೆ. ಮೊದಲೇ ಈ ರೋಡು ಸರಿ ಇಲ್ಲ, ಅದರ ಮೇಲೆ ಈ ಥರದ ಬುಲ್ಡೋಸರ್ ಮತ್ತು ಈ ಥರದ ಗಾಡಿ ಹೋದರೆ ನಾವು ಬೆಳಿಗ್ಗೆ ಹೋಗ್ತದ ಅಂತ ಹೋಗುವಾಗ. ಹೇಗಿದೆ ನಮ್ಮ ಕಲ್ಲಡ್ಕ? ಮೊದಲಿರೋ ಥರ ಇಲ್ಲ. ಯಾರಾದರೂ ಈ ವಿಡಿಯೋನು ಹೊರದೇಶದಿಂದ ನೋಡ್ತಿರುವಂತಾದರೆ, ಮಂಗಳೂರಿನವರು ಹೊರದೇಶದಿಂದ ನೋಡ್ತಿರುವಂತಾದರೆ ನೋಡಿ ನಮ್ಮ ಕಲ್ಲಡ್ಕ ಎಷ್ಟೊಂದು ಡೆವಲಪ್ ಆಗಿದೆ ಅಂತ. ಹಾಗೆಯೇ ನೀವೇನಾದರೂ ಮಂಗಳೂರು ಕಡೆ ಬರೋದಂತಾದರೆ ಕಲ್ಲಡ್ಕ ಕಡೆಗೆ ಸದ್ಯಕ್ಕೆ ಬರಲಿಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಆದಮೇಲೆ ಬನ್ನಿ. ಯಾಕಂದರೆ ಈ ಧೂಳು ನಿಮಗೆ ಆಗಲಿಕ್ಕಿಲ್ಲ. ಯಾಕಂದರೆ ನಮಗೇ ಆಗ್ತಾಯಿಲ್ಲ ಈ ಧೂಳು. ನನಗೆ ಮೊದಲೇ ಡಸ್ಟ್ ಎಲರ್ಜಿ ಜಾಸ್ತಿ, ಅದರ ಮೇಲೆ ಈ ಧೂಳು. ಸೊ ಇದು ನೋಡಿ KT ಹೋಟೆಲ್. ಇದು ಕಲ್ಲಡ್ಕದ ಫೇಮಸ್ ಹೋಟೆಲ್. ಬಟ್ ಈಗ ಅಷ್ಟೊಂದು, ಮೊದಲು ಒಂದು ಸಣ್ಣ ಮನೆಯಾಗಿ ಇತ್ತು, ಈಗ ಸ್ವಲ್ಪ ದೊಡ್ಡ ಮಾಡಿದ್ದಾರೆ ಈ ರಸ್ತೆ ಅಗಲೀಕರಣದ ಸಲುವಾಗಿ. ಬಟ್ ಈಗ ಮೊದಲಿರುವಷ್ಟು ಆ ಒಂದು ಹೋಮ್ಲಿ ಫೀಲ್ ಆಗಲಿ ಮತ್ತು ಜನ ಆಗಲಿ ಅಷ್ಟೇನಿಲ್ಲ ಅಂತ ಅಂದ್ಕೊಳ್ತೇನೆ. ಈ ಫ್ಲೈಓವರ್ ಆದಮೇಲೆ ಎಲ್ಲ ಗಾಡಿಗಳು ಫ್ಲೈಓವರ್ ಮೇಲಿಂದ ಹೋಗಿರೋದ್ರಿಂದ ಈ ಕೆಳಗಿರುವಂತಹ ಹೋಟೆಲ್ಗಳ ಅವಸ್ಥೆ, ಕೆಳಗಿರುವಂತಹ ಅಂಗಡಿಗಳ ಅವಸ್ಥೆ ಏನಾಗಬಹುದು ಅಂತ ಒಂದು ಕೌತುಕ ನನಗೆ. ಯಾಕಂದರೆ ಯಾರೂ ಈ ಕೆಳಗಡೆ ಬರಲ್ಲಲ್ಲ, ಎಲ್ಲರೂ ಸೀದಾ ಫಾಸ್ಟ್ ಹೋಗ್ತದೆ ಆ ಫ್ಲೈಓವರ್ ಅಂತ ಫ್ಲೈಓವರಲ್ಲಿ ಹೋಗಿ ಬಿಡ್ತಾರೆ. ಸೊ ಹಾಗೆ. ಸೊ ನೋಡಿದ್ರಿ ವೀಕ್ಷಕರೇ ಕಲ್ಲಡ್ಕ ಯಾವ ಥರ ಇತ್ತು ಅಂತ. ಕಲ್ಲಡ್ಕದ ಫ್ಲೈಓವರ್ ಕೂಡ ಬೇಗ ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಬೇಗನೆ ಆಗ್ಬೋದು. ಸೊ ಇನ್ನು ಮುಂದೆ ನಮಗೆ ಮಾಣಿ ಅಲ್ಲಿ ಒಂದು ಫ್ಲೈಓವರ್ ಸಿಗ್ತದೆ. ಸೊ ಮಾಣಿಯಲ್ಲಿ ಫ್ಲೈಓವರ್ ಅಷ್ಟೊಂದು ಉದ್ದ ಸಿಗೋದಿಲ್ಲ. ಯಾಕಂದರೆ ನಾವು ಅಲ್ಲಿಂದ ರೈಟ್ ತೆಗೆಯೋದ್ರಿಂದ ಮೈಸೂರು ಕಡೆ ಹೋಗೋದ್ರಿಂದ ನಮಗೆ ಅಷ್ಟೊಂದು ಸಿಗೋದಿಲ್ಲ. ಸೊ ಆಗ ಅಲ್ಲಿನ ವೀಡಿಯೋ ಮಾಡೋದಿಲ್ಲ. ಸೊ ನಮ್ಮೊಟ್ಟಿಗೆ ಬಂದಂತಹ ಯತಿರಾಜ್ ಮತ್ತು ಅಭಿಷೇಕ್ ನಮ್ಮ 10 ಕಿಲೋಮೀಟರ್ ಹಿಂದೆಗಡೆ ಇದ್ದಾರೆ. ಸೊ ಅವರನ್ನು ನಾನು ಮುಂದೆ ಅಲ್ಲಿ ವೆಯ್ಟ್ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ನಾನು ಲೆಂತಿ ವೀಡಿಯೋ ಮಾಡಲಿಕ್ಕೆ ಹೋಗಲ್ಲ. ನಾನು ಕಲ್ಲಡ್ಕದ ವೀಡಿಯೋ ಅಷ್ಟೇನು ಮಾಡಲಿಕ್ಕೆ ಇರಲಿಲ್ಲ. ಬಟ್ ಸುಮಾರು ಜನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರು ಕಲ್ಲಡ್ಕದ ಫುಲ್ ವೀಡಿಯೋ ಮಾಡಿ ಅಂತ ಯೂಟ್ಯೂಬ್ ಕಮೆಂಟ್ಸಲ್ಲಿ. ಸೊ ಹಾಗಾಗಿ ಅದೊಂದು ಕಲ್ಲಡ್ಕವನ್ನು ತೋರಿಸುವ ಅಂತ. ಸೊ ಮಾತಾಡಲಿಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೈಡ್ನ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಸೊ ಅಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಆದಮೇಲೆ ಆ ವಿಡಿಯೋ ಕಡೆ ಬನ್ನಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಅನುರಾಗದಲ್ಲಿ ನಡುಬೀದಿಯಲಿ